ಮೀಸಲಾತಿ ವರ್ಗೀಕರಣವನ್ನು ಬರೀ ಕಾಗದ ಪತ್ರದ ಮೇಲಿನ ಒಂದು ಆದೇಶಗಳಾಗಿ ಅಷ್ಟೇ ಆಗಿದೆ. ತೊಡಕಿರೋ ಅಂಥದ್ದು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ. ಸಿದ್ದರಾಮಯ್ಯನವರು ಮೀಸಲಾತಿ ವಿರೋಧಿಗಳು. ಕೂಡಲೇ ನೇಮಕಾತಿಗಳನ್ನು ಮಾಡಬೇಕು. ಸರ್ಕಾರದಲ್ಲಿ 2,85,000 ಹುದ್ದೆಗಳು ಖಾಲಿ ಇದ್ದಾವೆ. ಸಿದ್ದರಾಮಯ್ಯನವ್ರ ಸರ್ಕಾರದ ವಿರುದ್ಧ ಅತ್ಯಂತ ತೀವ್ರವಾದ ಹೋರಾಟವನ್ನು ಇದೇ ತಿಂಗಳು 16ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನೆಗಳನ್ನು ಮಾಡ್ತೇವೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ RPB ಇಂದ ಇವತ್ತು ಸಭೆಯನ್ನು ನಡೆಸಿದ್ದೇವೆ. ಇಡೀ ದಿನ ನಡೆಸಿದ ಸಭೆಯಲ್ಲಿ ಒಮ್ಮತದಿಂದ ತೀರ್ಮಾನ ಆದಂಗೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಅತ್ಯಂತ ನಿರ್ದಯವಾದಂಥ ಮತ್ತು ಧ್ವನಿ ಇಲ್ಲದವರ ಸಮಾಜವನ್ನು ಧ್ವನಿ ಅಡಗಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತುಂಬ ಹಿಂದುಳಿದ ಸಮಾಜ. ಹಾಗೆಯೇ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ವಲಯ ಸಮಾಜನೂ ಸೇರಿ 101 ಜಾತಿಗಳು ಹಿಂದುಳಿದ ಸಮಾಜ ಇದೆ. ಆದರೆ 101 ಸಮಾಜದಲ್ಲಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿ ತೀರಾ ಹಿಂದುಳಿದಿದೆ ಮತ್ತು ಉದ್ಯೋಗಗಳು ಎಲ್ಲನೂ ಕೂಡ ಅನ್ಯಾಯ ಆಗಿದೆ ಅಂತೇಳಿ ಕಳೆದ 35 ವರ್ಷಗಳಿಂದ ಧಾವಂತವರಿದಂಗೆ ಇಡೀ ರಾಜ್ಯಾದ್ಯಂತ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು. ಮೀಸಲಾತಿನಲ್ಲಿ 101 ಜನಕ್ಕೂ ಸಮಾನವಾಗಿ ಉದ್ಯೋಗಗಳು ಮತ್ತು ಆರ್ಥಿಕ ಸಮಾನತೆ ಸಿಕ್ಕಿಲ್ಲ ಅಂತ ಹೇಳಿ ಹೋರಾಟವನ್ನು ಮಾಡಿದ್ದಾರೆ. ಈ ಹೋರಾಟ ಮಾಡ್ಕೊಂಬಂದಂತಹ ನಾವುಗಳು ಈ ಹೋರಾಟದ ಸಂದರ್ಭದಲ್ಲಿ ಸುಮಾರು 8-10 ಜನರು ಜೀವ ಕಳ್ಕೊಂಡಿದ್ದಾರೆ. ಅನೇಕ ಜನರು ಈ ಹೋರಾಟದಲ್ಲಿ ಪ್ರಾಣ ಮತ್ತು ಅವರು ತೀರೋಗಿದ್ದಾರೆ. ಅನೇಕ ಜನರು ಈ ಸಂದರ್ಭದಲ್ಲಿ ಈ ಹೋರಾಟಕ್ಕೆ ಮಣಿದು ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟು 7 ಜನ ನ್ಯಾಯಾಧೀಶರು 2 ವರ್ಷ ಆಯಿತು. ಸಿದ್ದರಾಮಯ್ಯನವರ ಸರ್ಕಾರ ಮೀನಾಮೇಷವನ್ನು ಎಣಿಸಿ ನಾಗಮೋಹನ್ ದಾಸ್ ಆಯೋಗವನ್ನು ಮಾಡ್ತು. ನಾಗಮೋಹನ್ ದಾಸ್ ಆಯೋಗ ತುಂಬ ವೈಜ್ಞಾನಿಕವಾಗಿ ವರದಿಯನ್ನು ಸರ್ಕಾರಕ್ಕೆ ಕೊಡ್ತು. ಆ ವರದಿನೂ ಕೂಡ ತಳ್ಳಿ ಹಾಕಿದಂಥ ಸಿದ್ದರಾಮಯ್ಯನವರ ಸರ್ಕಾರ ಮೀಸಲಾತಿ ವರ್ಗೀಕರಣಕ್ಕೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗೆ 6, ವಲಯ ಮತ್ತು ವಲಯ ಸಂಬಂಧಿತ ಜಾತಿಗೆ 6 ಮತ್ತು ಸ್ಪೃಶ್ಯ ಹಾಗೂ ಅಲೆಮಾರಿ ಜಾತಿಗಳಿಗೆ 4% ಮೀಸಲಾತಿಯನ್ನು ಕೊಟ್ಟರು. 6, 5, 4% ಮೀಸಲಾತಿಯನ್ನು ಕೊಟ್ಟು ವರ್ಗೀಕರಣ ಮಾಡಬೇಕು ಅಂತ ಹೇಳಿ 2 ಸದನದಲ್ಲಿ ತೀರ್ಮಾನ ಆಯಿತು. ರಾಜ್ಯಪಾಲರು ವಿಧೇಯಕಕ್ಕೆ ಸಹಿ ಹಾಕಿ ಈಗ ಅದು ವಿಧೇಯಕ ಜಾರಿಯಲ್ಲಿದೆ, ಅಧಿಕೃತವಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಮೀಸಲಾತಿ ವರ್ಗೀಕರಣವನ್ನು ಬರೀ ಕಾಗದ ಪತ್ರದ ಮೇಲಿನ ಒಂದು ಆದೇಶಗಳಾಗಿ ಅಷ್ಟೇ ಆಗಿದೆ. ಇದನ್ನೆಲ್ಲನೂ ಕೂಡ ತಳ್ಳಿಹಾಕಿ ಸಿದ್ದರಾಮಯ್ಯನವರ ಸರ್ಕಾರ ಈಗ 56,432 ಉದ್ಯೋಗಗಳನ್ನು ತುಂಬ ಹೊರಟಿದೆ. ನೋಡಿ, ಜಿಒವನ್ನು ಹೊರಡಿಸಿದೆ. ಜಿಒ ಇದು ಸರ್ಕಾರದ ಆದೇಶ 27/2/2026 ಅಂದರೆ ಒಂದು ವಾರದ ಹಿಂದೆ ಆದೇಶವನ್ನು ಹೊರಡಿಸಿದೆ. ಇದು ಸರ್ಕಾರದ ಆದೇಶ. ಈ ಆದೇಶದಲ್ಲಿ ವರ್ಗೀಕರಣವನ್ನು ಹೊರಗಡೆ ಇಟ್ಟು ಉದ್ಯೋಗವನ್ನು ನೇಮಕಾತಿಗೆ ಸಿದ್ದರಾಮಯ್ಯನವರು ಸರ್ಕಾರ ಹೊರಟಿದೆ.
ಈ ವರ್ಗೀಕರಣವನ್ನು ಅಳವಡಿಸಿ ಉದ್ಯೋಗ ನೇಮಕಾತಿ ಆಗಬೇಕು ಅಂತ ನಮ್ಮ ಆಗ್ರಹ. ಈ ವರ್ಗೀಕರಣವನ್ನು ಏನು ಸರ್ಕಾರದ ಆದೇಶ, ಎರಡು ಸದನದಲ್ಲಿ ತೀರ್ಮಾನ, 7 ನ್ಯಾಯಾಧೀಶರ ಸಂವಿಧಾನದ ಪೀಠದ ತೀರ್ಮಾನ ಮತ್ತು ರಾಜ್ಯಪಾಲರು ವಿಧೇಯಕ ಸಹಿ ಹಾಕಿದ್ರೂ ಕೂಡ ಈ ಆದೇಶವನ್ನು ಸಿದ್ದರಾಮಯ್ಯನವರು ಬದಿಗೊತ್ತಿದ್ದಾರೆ, ಕಡೆಗಣಿಸಿದ್ದಾರೆ. ಇದು ಸಂವಿಧಾನದ ವಿರೋಧಿ ತೀರ್ಮಾನ ಮತ್ತು ನ್ಯಾಯಾಂಗ ನಿಂದನೆ ಮತ್ತು ನ್ಯಾಯಾಂಗದವನ್ನು ಉಲ್ಲಂಘನೆ ಮಾಡಿದಂಥ ತೀರ್ಮಾನ. ಇದು ಒಂದು ಅವೈಜ್ಞಾನಿಕ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀವಿ. ಆದ್ದರಿಂದ ನಾವು ಇವತ್ತು ಸಭೆಯಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ. ಸಿದ್ದರಾಮಯ್ಯನವರು ಸರ್ಕಾರದ ವಿರುದ್ಧ ಅತ್ಯಂತ ತೀವ್ರವಾದ ಹೋರಾಟವನ್ನು ಇದೇ ತಿಂಗಳು 16ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನೆಗಳನ್ನು ಮಾಡ್ತೇವೆ. ಮಾದಿಗ ಸಂಬಂಧಿತ ಮಂತ್ರಿಗಳು, ಈ ಮಂತ್ರಿಗಳು ಕೂಡ ಸಿದ್ದರಾಮಯ್ಯನವ್ರ ಸಾಕಷ್ಟು ಮಾತಾಡಿದ್ದಾರೆ. ಆದರೆ ಅವ್ರನ್ನ ಗದರೋದು, ಅವ್ರ ಮಾತಿಗೆ ಕವಡೆ ಕಾಸು ನೋಟ್ ಕಿಮ್ಮತ್ತು ಕೊಡದೇ ಇರೋದು, ಅವರ ಮುಗ್ಧತೆಯನ್ನು ಮತ್ತು ಅವರ ಒಂದು ಸಂಭಾವನೀಯ ಅತ್ಯಂತ ಅವ್ರ ಮೇಲಿರ್ತಕ್ಕಂಥ ಮುಖ್ಯಮಂತ್ರಿಗಳ ಮೇಲೆ ಇರ್ತಕ್ಕಂಥ ವಿಶ್ವಾಸವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಈ ದುರುಪಯೋಗನ ಮಾಡ್ಕೊಳ್ಳೋದ್ರ ಮೂಲಕ ಇಡೀ ಸಮಾಜವನ್ನು ದಮನ ಮಾಡುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಮೀಸಲಾತಿ ವಿರೋಧಿಗಳ ಮಾತುಗಳನ್ನು ಕೇಳಿ ವರ್ಗೀಕರಣ ಸಂದರ್ಭದಲ್ಲೂ ಕೂಡ ಕಾನೂನು ತೊಡಕನ್ನು ಇಟ್ಟು ಸುಪ್ರೀಂ ಕೋರ್ಟ್ನ ಷರತ್ತುಗಳು ಏನಿದ್ದಾವೆ ಅದನ್ನು ಕೂಡ ಉಲ್ಲಂಘನೆ ಮಾಡಿ ನಾಗಮೋಹನ್ ದಾಸ್ ಆಯೋಗದ ವರದಿನೂ ಕೂಡ ಸರಿಯಾಗಿ ಪರಿಗಣಿಸ್ತಾನೆ. ಅಲೆಮಾರಿ ಜಾತಿಗಳಿಗೆ ಪ್ರತ್ಯೇಕವಾಗಿ 1% ಮೀಸಲಾತಿ ಕೊಡಬೇಕಾಗಿತ್ತು, ಅದನ್ನು ಕೂಡ ಮಾಡ್ದೇ ಅವರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಅಲೆಮಾರಿಗಳು ಏನು ಪರಿಶಿಷ್ಟ ಜಾತಿ ವರ್ಗಗಳಿಗೆ 24% ಮೀಸಲಾತಿಯನ್ನು ಸರ್ಕಾರ ಆದೇಶ ಮಾಡ್ತು. ಮತ್ತು ಆ ಆದೇಶ ಅದು ಊರ್ಜಿತ ಆಗಿಲ್ಲ ಇದುವರೆಗೂ ಕೂಡ. ಅದನ್ನು ಏನು 24% ಮೀಸಲಾತಿಯನ್ನು ಪರಿಶಿಷ್ಟ ಜಾತಿಗಳಿಗೆ ಮಾಡಿ ಪರಿಶಿಷ್ಟ ಜಾತಿಗೆ 17%, ಪರಿಶಿಷ್ಟ ವರ್ಗಕ್ಕೆ 7% ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದ್ರಲ್ಲ, ಎನ್ಹಾನ್ಸ್ ಮಾಡಿದ್ರಲ್ಲ, ಅದನ್ನು ಸಂವಿಧಾನದ ಶೆಡ್ಯೂಲ್ 9ಕ್ಕೆ ಸೇರಿಸಬೇಕಾಗಿತ್ತು. ಆ ಸೇರಿಸ್ತಾ ಇದ್ದರಿಂದ ಸುಪ್ರೀಂ ಕೋರ್ಟ್ಗೆ ಕೆಲವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಒಂದು ತೀರ್ಪಾಯಿತು. ಏನು ಮೀಸಲಾತಿ 50ಕ್ಕಿಂತ ಹೆಚ್ಚಿಗೆ ಮೀರಬಾರ್ದು. ಅಷ್ಟೊತ್ತಿಗಾಗಲೇ 56% ಆಗಿತ್ತು. ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿ 24% ಆಗಿತ್ತು. ಇತ್ತೀಚಿನ ತೀರ್ಪು ಆ ಸೀಲಿಂಗ್ ಮೀರಬಾರ್ದು, 50% ಮೀರಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ. ಈ ಆದೇಶವನ್ನು ನೆಪ ಮಾಡಿಕೊಂಡು ಮತ್ತೆ ಮೀಸಲಾತಿ ವರ್ಗೀಕರಣ ವಿಚಾರ 2 ಪಿಟಿಷನ್ ಸುಪ್ರೀಂ ಕೋರ್ಟ್ ಹೈಕೋರ್ಟಲ್ಲಿ ಇದೆ. ಹೈಕೋರ್ಟಲ್ಲಿ ಸ್ಪಷ್ಟವಾಗಿ ಹೇಳಿದೆ ಒಂದು ತೀರ್ಪಲ್ಲಿ 15% ಮೀಸಲಾತಿ ಪ್ರಕಾರ ಪರಿಶಿಷ್ಟ ಜಾತಿಗೆ ನೀವು ನೇಮಕಾತಿಯನ್ನು ಮಾಡೋದರಲ್ಲಿ ವರ್ಗೀಕರಣವನ್ನು ಸೇರಿಸಿ ನೇಮಕಾತಿ ಮಾಡೋದರಲ್ಲಿ ಯಾವುದೇ ಅಭ್ಯಂತರವಿಲ್ಲ, ನೀವು ಆ ಪ್ರಕ್ರಿಯೆಯನ್ನು ಶುರು ಮಾಡಬಹುದು ಅಂತ ಹೇಳಿ ಆದೇಶವನ್ನು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಅಥವಾ ಹೈಕೋರ್ಟ್ನಲ್ಲಿ ಉದ್ಯೋಗ ನೇಮಕಾತಿ ಸಂದರ್ಭದಲ್ಲಿ ಒಳ ಮೀಸಲಾತಿ ಕೊಡಬಾರ್ದು ಅಂತ ಯಾವುದೇ ತೀರ್ಪು ಇಲ್ಲ. ಯಾವುದೇ ತೀರ್ಪು ಇಲ್ಲದ ಇದ್ದರೂ ಕೂಡ ಮತ್ತೆ ನಾವು ಅಡ್ವೊಕೇಟ್ ಜನರಲ್ ಶಶಿಕಿರಣ ಶೆಟ್ಟಿ ಅವರನ್ನು ಮೀಟ್ ಮಾಡಿದ್ದೇವೆ. ಅವರು ಕೂಡ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಏನು ಯಾವುದೇ ಕೋರ್ಟ್ನಲ್ಲಿ 15% ಮೀಸಲಾತಿಗೆ ಅಳವಡಿಸಿ ವರ್ಗೀಕರಣ ಮಾಡಬಾರ್ದು ಅಂತೇಳಿ ಯಾವ ಕೋರ್ಟು ತೀರ್ಪಿಲ್ಲ, ಮಾಡಬಹುದು ಸರ್ಕಾರ ಅಂತ. ಸರ್ಕಾರ ವರ್ಗೀಕರಣವನ್ನು ನೇಮಕಾತಿಯಲ್ಲಿ ವರ್ಗೀಕರಣವನ್ನು ಅಳವಡಿಸೋದ್ರಲ್ಲಿ ಯಾವುದೇ ತೊಡಕಿರೋ ಅಂಥದ್ದು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ. ಸಿದ್ದರಾಮಯ್ಯನವರು ಮೀಸಲಾತಿ ವಿರೋಧಿಗಳು, ಜೊತೆಗೆ ಮಾದಿಗ ಸಂಬಂಧಿತ ಪಕ್ಕ ವಿರೋಧಿ. ಯಾರು ಒಳ ಮೀಸಲಾತಿಗಳನ್ನು ಒಳ ಮೀಸಲಾತಿಯನ್ನು ತಡೆದ್ರೋ
ಅದೇ ಜನರ ಮಾತುಗಳನ್ನು ಕೇಳಿ ಸಿದ್ದರಾಮಯ್ಯನವರು ಈ ರಾಜಕೀಯಕ್ಕೆ ಬಳಕೆ ಮಾಡ್ಕೊತಾ ಇದ್ದಾರೆ. ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನು ಮುಂದೂಡ್ತಾ ಇದ್ದಾರೆ. ಇದು ಏನು ಔದ್ಯೋಗಿಕ ಆಕಾಂಕ್ಷಿಗಳಿದ್ದಾರೆ ಯುವಕರು, ಪಾಪ ಅವರು ವಯೋಮಿತಿನೂ ಕೂಡ ಮೀರ್ತಾ ಇದೆ. ಅವರು ಕೂಡಲೇ ನೇಮಕಾತಿಗಳನ್ನು ಮಾಡಬೇಕು. ಸರ್ಕಾರದಲ್ಲಿ 2,85,000 ಹುದ್ದೆಗಳು ಖಾಲಿ ಇದ್ದಾವೆ. ಕೂಡಲೇ ತುಂಬಬೇಕು. ಅವರು ಉದ್ಯೋಗ ಆಕಾಂಕ್ಷಿಗಳು ಯುವಕರಿಗೂ ಕೂಡ ಉದ್ಯೋಗ ಸಿಗಬೇಕು. ಆದರೆ ಇವರು ಬರೀ ತೊಡಕಿಡೋ ಅಂಥದ್ದು, ರಾಜಕೀಯಕ್ಕೆ ಬಳಕೆ ಮಾಡ್ಕೊಳ್ಳೋ ಅಂಥದ್ದು, ಆದಷ್ಟು ದಿನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳ್ಕೊಳ್ಳೋಕ್ಕೋಸ್ಕರ ಇವರು ರಾಜಕೀಯಕ್ಕೆ ಬಳಕೆ ಮಾಡ್ಕೊಳ್ಳೋ ಮೂಲಕ ಒಳ ಮೀಸಲಾತಿ ಮಾಡುವಾಗ ಕಾನೂನು ತೊಡಕಿಡೋದು, ವರ್ಗೀಕರಣದಲ್ಲಿ ಕಾನೂನು ತೊಡಕಿಡೋದು, ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾಳೆ 5ನೇ ತಾರೀಕು 4 ಗಂಟೆಗೆ ಸಚಿವ ಸಂಪುಟದ ಸಭೆ ಇದೆ. ಈ ಸಚಿವ ಸಂಪುಟದ ಸಭೆಯಲ್ಲಿ ಏನಾದರೂ ಸಿದ್ದರಾಮಯ್ಯನವರು ತೀರ್ಮಾನ ಮಾಡದೆ ಹೋದರೆ ಈ ರಾಜ್ಯದಲ್ಲಿ ಏನಾದರೂ ಕೂಡ ಕಾನೂನು ಸುವ್ಯವಸ್ಥೆ ಕುಸಿದ್ರೆ ಮತ್ತೆ ಹೋರಾಟಗಾರರು ಬಹಳ ಉದ್ರೇಕರಾಗಿದ್ದಾರೆ. ಆಘಾತ ಆಗಿದೆ, ಮತ್ತೆ ನೋವಾಗಿದೆ. ಹೆಚ್ಚು ಕಮ್ಮಿಯಾಗಿ ಜೀವ ಹಾನಿಗಳು ಏನಾದರೂ ಆದರೆ ಸಿದ್ದರಾಮಯ್ಯನವ್ರ ಮೇಲೆ ಸುಮ್ಮನೆ ಬಿಡಲ್ಲ, ನಾವು ಕ್ರಿಮಿನಲ್ ಕೇಸ್ ಹಾಕ್ತೇವೆ, ನಿಮ್ಗೆ ಅಟ್ರಾಸಿಟಿ ಕೇಸ್ ಹಾಕ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಜೊತೆಗೆ ಸಿದ್ದರಾಮಯ್ಯನವ್ರ ಜೊತೆಗೆ ಯಾರಿದ್ದೀರಿ, ರಾಜಕೀಯವಾಗಿ ನೀವು ಬೆತ್ತಲೆ ಆಗ್ತೀರಿ ಅನ್ನೋ ಮಾತನ್ನು ಮೀಸಲಾತಿ ವಿರೋಧಿಗಳು ಯಾರಿದ್ದೀರ, ನೀವು ವರ್ಗೀಕರಣದ ವಿರೋಧಿಗಳು ಯಾರಿದ್ದೀರ, ನೀವು ಮೀಸಲಾತಿ ವರ್ಗೀಕರಣದ ವಿರೋಧಿಗಳು ಬೆತ್ತಲಾಗ್ತೀರಿ. ಅದ್ರ ಜೊತೆಗೆ ಸಿದ್ದರಾಮಯ್ಯವರು ಕೂಡ ಬೆತ್ತಲಾಗ್ತೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಸಿದ್ದರಾಮಯ್ಯನವರು ಲಿಂಗಾಯತ ಸಮಾಜದಲ್ಲಿ ಬೆಂಕಿ ಹಾಕಿ ಬಡದಾಟ ತಂದಿಟ್ಟರು. ಈಗ ವಲಮಾದಿಗ ಸಮಾಜದಲ್ಲಿ ಬಡದಾಟವನ್ನು ತಂದಿಟ್ಟಿದ್ದಾರೆ. ಇವರು ಇಡೀ ಕಾಲೋನಿಗಳು ಎಲ್ಲನೂ ಕೂಡ ವಿಭಜನೆ ಆಗಿದ್ದಾವೆ, ಒಡೆದೋಗಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಈ ಸಮಷ್ಟಿಯಾಗಿ ಸಮಾಜವನ್ನು ಸೇರಿಸಿದ್ರು, ಆ ಸಮಾಜವನ್ನು ಒಡೆದಾಕಂಥ ಕೆಲಸವನ್ನು ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಸಿದ್ದರಾಮಯ್ಯನವರು ತೀರ ಅನ್ಯಾಯವನ್ನು ಸಮಾಜಕ್ಕೆ ಮಾಡಿದ್ದಾರೆ. ಇವತ್ತು ಆಘಾತವನ್ನು, ಆತಂಕವನ್ನು ಮಾದಿಗ ಸಂಬಂಧಿತ ಸಮಾಜಗಳು ಇವತ್ತು ಹೃದಯ ಆಘಾತ ಆಗುವಂಥ ಸಂದರ್ಭ ಇದೆ, ವಿಷ ಉಂಟು ಸಂದರ್ಭದಿದೆ. ಯುವಕರುಗಳು ತುಂಬ ಉದ್ರೇಕರಾಗಿದ್ದಾರೆ. ಆ ಕಾರಣದ 16ನೇ ತಾರೀಕು ಎಲ್ಲ ಜಿಲ್ಲೆಗಳು ಕೂಡ ತುಂಬ ಬಲಿಷ್ಠವಾದಂಥ ತೀವ್ರ ಹೋರಾಟವನ್ನು ಈ ಸರ್ಕಾರದ ವಿರುದ್ಧ ಮಾಡ್ತೇವೆ. ಜೊತೆಗೆ ಬಾಗಲಕೋಟೆನಲ್ಲಿ, ದಾವಣಗೆರೆಯಲ್ಲಿ ನಡೆಯುವಂಥ ಉಪಚುನಾವಣೆ ಇದೆಯಲ್ಲ, ನೀವು ಹೆಂಗೆ ಗೆಲ್ತಿರೋ ಕಾಂಗ್ರೆಸ್ನವ್ರು ನೋಡೇನು ಮಾಡ್ತೀವಿ, ಚಾಲೆಂಜ್ ಮಾಡ್ತೀವಿ, ನಿಮ್ಮನ್ನು ಸೋಲಿಸ್ತೀವಿ ನಾವು ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಮಹಾನಗರ ಪಾಲಿಕೆ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬುಡು ಸಹಿತ ರಾಜ್ಯದಲ್ಲಿ ಕಿತ್ತಾಕೋದಕ್ಕೆ ಇವತ್ತಿಂದ ನಿದ್ದೆ ಮಾಡಲ್ಲ. ನಾವು ಹಳ್ಳಿಗಳಲ್ಲಿ ಕ್ಯಾಂಪ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಈ ಸಮಾಜವನ್ನು ಒಡೆದಾಕಿದ್ರಿ ಸಿದ್ದರಾಮಯ್ಯನವರೇ. ಆ ಪಾಪ, ಆ ಶಾಪ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಸಿದ್ದರಾಮಯ್ಯನವರೇ. ನೀವು ಎಷ್ಟು ದಿನ ಮುಖ್ಯಮಂತ್ರಿ ಆಗಿದ್ದರು ಅನ್ನೋದು ಮುಖ್ಯ ಅಲ್ಲ, ಮುಖ್ಯಮಂತ್ರಿ ಆಗಿದ್ದಾಗ ಏನು ಮಾಡಿದೆ ಅನ್ನೋದು ಮುಖ್ಯ. 17 ಬಜೆಟ್ ಮಾಡಿದ್ದೀನಿ ಅನ್ನೋದು ಮುಖ್ಯ ಅಲ್ಲ. ಬಜೆಟ್ನಲ್ಲಿ ಸುಳ್ಳು ಕಾಸ್ಟ್ ಹಣವನ್ನು 39,000 ಕೋಟಿಯನ್ನು ಗುಳುಂ ಮಾಡಿ ನೀವು ಪೊಯ್ ಗ್ಯಾರಂಟಿಗೆ ಹಾಕಿ, ಮೇಲ್ಸೇತುವೆಗೆ ಹಾಕಿ, ರಸ್ತೆಗಳಿಗೆ ಹಾಕಿ ಸುಳ್ಳು ಕಾಸ್ಟ್ನವರು ಹಣವನ್ನು ನುಂಗಿ ಹಾಕಿದಿರಲ್ಲ, ಆ ಶಾಪ ನಿಮಗೆ ತಟ್ಟದೆ. ಮತ್ತು ಮುಖ್ಯಮಂತ್ರಿಗಳ ಜೊತೆ ಯಾರ್ಯಾರು ಪರಿಷ್ಠ ಜಾತಿಯವ್ರು ಕೈ ಜೋಡಿಸಿದಿರಿ, ಇದು ಸರಿಯಲ್ಲ. ಕೂಡಲೇ ನೀವೆಲ್ಲನೂ ಕೂಡ ಮುಂದಿನ ದಿನದಲ್ಲಿ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕಾಗ್ತದೆ ಅನ್ನೋ ಮಾತನ್ನು ಹೇಳಿ, ಮೀಸಲಾತಿ ವರ್ಗೀಕರಣದ ವಿಚಾರದಲ್ಲಿ ನಾಳೆ ಸಚಿವ ಸಂಪುಟದಲ್ಲಿ ವರ್ಗೀಕರಣದಲ್ಲಿ ಉದ್ಯೋಗ ತುಂಬೋದಕ್ಕೆ ಅದು ಜೊತೆಗೆ ಸೇರಿ ಮೀಸಲಾತಿ ವರ್ಗೀಕರಣದ ಒಟ್ಟಿಗೆ ನೀವು ಎಲ್ಲ ಉದ್ಯೋಗನ ತುಂಬಬೇಕು. ಯುವಕರುಗಳಿಗೆ ಮತ್ತು ಈ ಸಮಾಜ ಸಹಸ್ರಾರು ವರ್ಷಗಳಿಂದ ಉದ್ಯೋಗ ಇಲ್ದಾನೆ, ಆರ್ಥಿಕ ಸಬಲೀಕರಣ ಇಲ್ದಾನೆ, ಸಾಮಾಜಿಕ ಸ್ಥಾನಮಾನ ಇಲ್ದಾನೆ ಬದುಕಿರೋಂಥ ಸಮಾಜನ ಈ ರೀತಿ ಸುತ್ತೋಲೆಗಳನ್ನು ಹೊರಡಿಸಿ ತುಳಿದಾಕಂತಹ ಕೆಲಸ ಇದೆಯಲ್ಲ. ಇವತ್ತು ಸಭೆ ಸಭೆಯಲ್ಲಿ ಕೂಗಾಡಿದ್ದಾರೆ ಯುವಕರು ತುಂಬ ಉದ್ರೇಕರಾಗಿ, ನಾವು ಪ್ರಾಣತ್ಯಾಗ ಮಾಡ್ತೇವೆ, ನಾವು ಬೆಂಕಿ ಹಾಕ್ಯಂತೇವೆ, ನಾವು ಉಪವಾಸ ಮಾಡ್ತೇವೆ ಅಂತ ಅನೇಕ ಉದ್ರೇಕವಾಗಿ ಇವತ್ತು ಸಭೆಯಲ್ಲಿ ಯುವಕರು ಕೂಗಾಡಿದ್ರು. ದಲಿತ ಸಂಘರ್ಷ ಸಮಿತಿ ಮತ್ತು RPIBನಲ್ಲಿ ಎಲ್ಲ ಸಂಘಟನೆಗಳಲ್ಲೂ ಕೂಡ ಈ ರೀತಿಯ ಒಂದು ಪ್ರಚೋದನೆ ಶುರುವಾಗಿದೆ, ಈ ರೀತಿಯ ನೋವು ಶುರುವಾಗಿದೆ, ಆತಂಕ ಶುರುವಾಗಿದೆ. ಇದೆಲ್ಲದಕ್ಕೂ ಸಿದ್ದರಾಮಯ್ಯನವ್ರ ಸರ್ಕಾರದ ಕಾರಣ ಆಗ್ತದೆ. ಸಿದ್ದರಾಮಯ್ಯವರು ನೇರವಾಗಿ ಕಾರಣ ಆಗ್ತಾರೆ. ಕೊನೆ ಗಳಿಗೆನಲ್ಲಿ ಸಿದ್ದರಾಮಯ್ಯವರು ಕಪ್ಪು ಮಸಿ ಬೆಳ್ಕೊಂಡು ಹೋಗ್ತಾರೆ.
ನೀವು ದೇವರಾಜ ನಂತರ ಅಲ್ಲ, ನಿಮ್ಮಂತಹ ಮುಖ್ಯಮಂತ್ರಿ ಬಂದಿರಲೇ ಇಲ್ಲ. ನೀವು ಸಾಮಾಜಿಕ ಹೆಸರಲ್ಲಿ, ಅಹಿಂದ ಹೆಸರಿನಲ್ಲಿ ಈ ಸಮಾಜವನ್ನು ಉರಿದು ಮುಕ್ಕಿದ್ದೀರಿ. ಆದ್ದರಿಂದ 35 ವರ್ಷದ ಹೋರಾಟವನ್ನು ಇವತ್ತು ನೆಲಸಮ ಮಾಡಿದ್ದೀರಿ. ನಾವು ಇವತ್ತು 5 ದಶಕಗಳಿಂದ ಹೋರಾಟ ಮಾಡಿರೋಂಥ ಸಮಾಜ ಹೋರಾಟಗಾರ ಏನಿದ್ದೀವಿ, ಇವತ್ತು ನಾವು ಸುಮ್ಮನೆ ಇರಲ್ಲ, ನಾವೆಲ್ಲನೂ ಎಚ್ಚೆತ್ಕೊತೀವಿ. ನಾವೆಲ್ಲನೂ ಕೂಡ ನಿಮ್ಮ ಸರ್ಕಾರವನ್ನು ನಿಮ್ಮನ್ನು ಮುನ್ನುಗೂಡಿಸ್ತೀವಿ, ಬೆತ್ತಲು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ನಿಮ್ಮ ಸರ್ಕಾರ ಕೊಡ್ತೇವೆ. 16ನೇ ತಾರೀಕು ಎಲ್ಲ ಜಿಲ್ಲೆಯಲ್ಲೂ ಕೂಡ ಬಹಳ ದೊಡ್ಡ ಹೋರಾಟ ಆಗ್ತದೆ, ಮತ್ತು ಇದು ಹಂತವಾಗಿ ಹೋರಾಟ ಆಗ್ತದೆ. ಬೆಂಗಳೂರಲ್ಲೂ ಕೂಡ ದೊಡ್ಡ ಇತಿಹಾಸದಲ್ಲಿ ಕಂಡರಿಲಾರ್ದಂಥ ದೊಡ್ಡ ಬೃಹತ್ತಾದಂಥ ಹೋರಾಟವನ್ನು ವಿಧಾನಸೌಧ ಮುತ್ತಿಗೆ ಹಾಕೋಂಥದ್ದು, ಬಂದ್ ಕಾರ್ಯಕ್ರಮಗಳು ಮಾಡೋವಂಥದ್ದು, ತಮಟಿ ಚಳವಳಿ ಮಾಡೋವಂಥದ್ದು, ರಸ್ತೆ ತಡೆಯುವಂಥ ಕಾರ್ಯಕ್ರಮಗಳು ಮಾಡೋವಂಥದ್ದು, ನೀವು ಎಲ್ಲೋದ್ರಲ್ಲಿ ನಿಮಗೆ ಗ್ಯಾರೋ ಮಾಡೋಂಥ ಕಾರ್ಯಕ್ರಮನ ನಿರಂತರವಾಗಿ ಮಾಡ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಸಿದ್ದರಾಮಯ್ಯವ್ರಿಗೆ ಕೊಡ್ತಾ ಇದ್ದೀವಿ.